ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ದಿ ಮೋಸ್ಟ್ ಅವೇಟೆಡ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರೂ ದುಬೈಗೆ ಹೋಗಬೇಕಾದ್ರೆ ಈ ಥರ ತೊಗೊಳ್ಬೇಕು, ಆ ಥರ ತೊಗೊಳ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತೀವಿ. ವಿ ಆಲ್ಸೋ ಸಾ ಲಾಟ್ ಆಫ್ ವಿಡಿಯೋಸ್ ಫಾರ್ ರೆಫರೆನ್ಸ್, ವಾಟ್ ಆರ್ ದ ಬೆಸ್ಟ್ ಥಿಂಗ್ಸ್ ಟು ಬೈ ಫ್ರಮ್ ದುಬೈ ಅಂತ ಎಲ್ಲ. ಸೊ ಹಾಗೆ ಆ ಒಂದು ರೆಫರೆನ್ಸಿಂದ ನನಗೆ ಏನೇನು ಬೆಸ್ಟ್ ಅನ್ನಿಸ್ತು, ವಾಟ್ ಆಲ್ ಐ ಫೆಲ್ಟ್ ಗುಡ್ ಟು ಕ್ಯಾರಿ ಫ್ರಮ್ ದುಬೈ. ನಾನು ಕೂಡ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಫ್ಯಾಮಿಲಿಗೆ, ನಮಗೆ, ಫ್ರೆಂಡ್ಸ್ಗೆ, ಫಾರ್ ಆಲ್ ಮೈ ರಿಲೇಟಿವ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ನಿಮಗೂ ಕೂಡ ನೆಕ್ಸ್ಟ್ ದುಬೈಗೆ ಹೋಗೋರಿಗೆ ಪ್ಲ್ಯಾನ್ ಮಾಡೋರಿಗೆ ಇಟ್ ವಿಲ್ ಬಿ ಯೂಸ್ಫುಲ್. ಈ ಥರ ಪ್ರಾಡಕ್ಟ್ಸ್, ಒಂದಿಷ್ಟು ಪ್ರಾಡಕ್ಟ್ಸ್ ಇದೆ, ಅದನ್ನು ತರಲೇಬೇಕು. ನೀವು ಬೇರೆ ಎಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲೋದ್ರೂ ಆ ಥರ ಪ್ರಾಡಕ್ಟ್ ಸಿಗೋದಿಲ್ಲ. ಸೊ ಫ್ಯೂ ಥಿಂಗ್ಸ್ ಯು ಮಸ್ಟ್ ಬೈ ಫ್ರಮ್ ದುಬೈ. ಎಲ್ಲದನ್ನು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ದುಬೈ ಅಂದರೆ ಫಸ್ಟ್ ನೆನಪಾಗೋದೇ ಹುಡುಗಿರಿಗೆ ಗೋಲ್ಡ್. ಈವನ್ ಗೋಲ್ಡ್ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಏನೇನು ತೊಗೊಂಡು ಬಂದೆ ಅಂತಲೂ ತೋರಿಸ್ತೀನಿ. ಆ್ಯಂಡ್ ವಾಸ್ ಇಟ್ ವರ್ತ್ ಬೈಯಿಂಗ್ ಗೋಲ್ಡ್ ಓವರ್ ದೇರ್? ಇಂಡಿಯಾಗೆ ಮತ್ತು ದುಬೈಗೆ ಕಂಪೇರ್ ಮಾಡಿದ್ರೆ ಸೇವಿಂಗ್ಸ್ ಏನಾದರೂ ಆಗುತ್ತಾ, ಅಥವಾ ಡಿಸೈನ್ಸ್ ತುಂಬ ಚೆನ್ನಾಗಿದೆಯಾ, ಆ್ಯಂಡ್ ಆಲ್ಸೋ ಟ್ಯಾಕ್ಸ್ ಫ್ರೀ ಅಂತ ಹೇಳ್ತಾರೆ. ಸೊ ಅದೆಲ್ಲದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ ಜರ್ನಿ ಹೇಗಿತ್ತು, ಇದೆಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಏನೇನು ಪ್ರಾಸೆಸ್ ಫಾಲೋ ಮಾಡಬೇಕಾಯಿತು. ಸೊ ಕಂಪ್ಲೀಟಾಗಿ ಈ ವಿಡಿಯೋ ವಾಚ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಷ್ಟು ಇಂಟ್ರೋ ಸಾಕು ಅನ್ಕೋತೀನಿ. ಓಕೆ, ವೆರಿ ಫಸ್ಟ್ ಥಿಂಗ್ ಗೋಲ್ಡ್. ಓಕೆ, ಇದು ಗೋಲ್ಡ್ ಸೋಕ್ ಅಂತಾನೆ ಇದೆ. ಯು ಕ್ಯಾನ್ ಜಸ್ಟ್ ವಾಕ್ ಇನ್ ಟು ಎನಿ ಗೋಲ್ಡ್ ಶಾಪ್. ಅಲ್ಲಿ ಗೋಲ್ಡ್ ತುಂಬ ಪ್ಯೂರ್ ಆಗಿರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ದ ಫಸ್ಟ್ ಥಿಂಗ್ ವೈ ಯು ಮಸ್ಟ್ ಬೈ ಗೋಲ್ಡ್ ಇನ್ ದುಬೈ. ಪ್ಯೂರಿಟಿ ಆಫ್ ದ ಗೋಲ್ಡ್ ಇಸ್ ವೆರಿ ಗುಡ್ ದೇರ್. ಆ್ಯಂಡ್ ಡಿಸೈನ್ಸ್ ಇಂಥದ್ದು ಇಲ್ಲ ಅಂತಿಲ್ಲ, ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಇರದಿರೋಷ್ಟು ಡಿಸೈನ್ಸ್, ಗೋಲ್ಡ್ ಡಿಸೈನ್ಸ್ ಯು ವಿಲ್ ಗೆಟ್ ಇನ್ ದುಬೈ. ದಟ್ ಈಸ್ ದ ಸೆಕೆಂಡ್ ರೀಸನ್. ಸೊ ಒಂದೇ ಥರ ಗಿಟ್ಟಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ. ಡಿಫ್ರೆಂಟ್ ಡಿಸೈನ್ಸ್ ಬೇಕು. ಆ್ಯಂಡ್ ಈವನ್ ಇಷ್ಟು ದೊಡ್ಡ ನೆಕ್ಲೆಸ್ ಬೇಕಾ, ಇಷ್ಟು ದೊಡ್ಡ ಬ್ಯಾಂಗಲ್ ಬೇಕಾ, ಎನಿಥಿಂಗ್ ಯು ನೇಮ್ ಇಟ್ ಯು ವಿಲ್ ಹ್ಯಾವ್ ಇಟ್ ಇನ್ ಗೋಲ್ಡ್ ಸೋಕ್. ಸೊ ನಾನು ತೊಗೊಂಡು ಬಂದಿದ್ದು ಇಯರ್ ರಿಂಗ್. ಸೊ ಇದೊಂಥರ ಫ್ಲೋರಲ್ ಆಗಿದೆ, ಫ್ಲವರ್ ಆಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ನೋಡ್ತಾ ನನಗೆ ಪ್ರಿಟಿ ಅಂತ ಅನ್ನಿಸ್ತು. ಸೊ ಐ ಗಾಟ್ ದಿಸ್ ಗೋಲ್ಡ್. ಆಮೇಲೆ ಟ್ರೈ ಆನ್ ಮಾಡಿ ಕೂಡ ತೋರಿಸ್ತೀನಿ. ಬಟ್ ಗೋಲ್ಡ್ ತೊಗೊಳ್ಳೋದು ತುಂಬ ವರ್ತ್ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ಇಂಡಿಯನ್ ಪ್ರೈಸ್ಗೆ ಮತ್ತು ಗೋಲ್ಡ್ ಪ್ರೈಸ್ಗೆ ಪರ್ ಗ್ರಾಮಲ್ಲಿ ಮಿನಿಮಮ್ 900 to 1000 rupees ಡಿಫ್ರೆನ್ಸ್ ಇರುತ್ತೆ. ಸೊ ನೀವು ಜಾಸ್ತಿ ಗ್ರಾಮ್ಸ್ ಬೈ ಮಾಡಿದಷ್ಟು ನಿಮಗೆ ಜಾಸ್ತಿ ಪ್ರಾಫಿಟ್. ಸೊ 1 ಗ್ರಾಮಿಗೆ 1000 rupees ಅಂತ ಅಂದರೆ 10 ಗ್ರಾಮ್ಸಿಗೆ ಯು ವಿಲ್ ಗೆಟ್ 10,000 rupees ಆಫರ್. ದಟ್ ಈಸ್ ದ ಥರ್ಡ್ ರೀಸನ್ ವೈ ಯು ಮಸ್ಟ್ ಬೈ ಗೋಲ್ಡ್ ದೇರ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಸೊ ಒಂದೊಂದು ಕಡೆ ಮೇಕಿಂಗ್ ಚಾರ್ಜಸ್ ಇರುತ್ತೆ, ಒಂದೊಂದು ಶಾಪಲ್ಲಿ ಝೀರೋ ಮೇಕಿಂಗ್ ಚಾರ್ಜಸ್ ಅಂತಲೂ ಇದೆ. ಝೀರೋ ಮೇಕಿಂಗ್ ಚಾರ್ಜಸಲ್ಲಿ ಹೋದರೆ ನಿಮ್ಗೆ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಬಿಕಾಸ್ ಇಲ್ಲೆಲ್ಲೂ ಝೀರೋ ಮೇಕಿಂಗ್ ಚಾರ್ಜಸ್ ಅಂತ ಇರಲ್ಲ. ಎನಿ ಗೋಲ್ಡ್ ಪ್ರಾಡಕ್ಟ್ ಯು ಟೇಕ್ ಅಟ್ಲೀಸ್ಟ್ ಮಿನಿಮಮ್ 4 to 5% ಮೇಕಿಂಗ್ ಚಾರ್ಜಸ್ ಇದ್ದೇ ಇರುತ್ತಲ್ವಾ. ಸೊ ಬಟ್ ಇನ್ ದುಬೈ ಯು ವಿಲ್ ಫೈಂಡ್ ಸಮ್ ಶಾಪ್ಸ್ ವೇರ್ ಗೋಲ್ಡ್ ಮೇಕಿಂಗ್ ಚಾರ್ಜ್ ಇಸ್ 0%. ಸೊ ದಿಸ್ ಇಸ್ ದ ಫೋರ್ತ್ ರೀಸನ್ ವೈ ಯು ಮಸ್ಟ್ ಬೈ ಗೋಲ್ಡ್. ಆ ಥರ ಶಾಪ್ಸಲ್ಲಿ ಹೋದರೆ. ಇಲ್ಲ ಅಂತ ಅಂದ್ರೂ ಈ ಥರ ಬ್ರ್ಯಾಂಡೆಡ್ ಮಲಬಾರ್ ಆಗಿರಲಿ, ಕಲ್ಯಾಣ್ ಜಾಯ್ಲುಕಾಸ್, ಅಲ್ಲೂ ಅಂಥ ಕಡೆನೂ ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಬಟ್ ಅಲ್ಲಿ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ, 0% ಅಂತೂ ಕೊಡೋದಿಲ್ಲ ಅವರು. ಏನಪ್ಪ ಅಂತಂದರೆ ಯು ಕ್ಯಾನ್ ಬಾರ್ಗೇನ್ ದ ಮೇಕಿಂಗ್ ಚಾರ್ಜಸ್. ದೇ ಆರ್ ಆಲ್ಸೋ ವೆರಿ ನೆಗೋಷಿಯಬಲ್. ಮಾಡಿಕೊಡ್ತಾರೆ. ನೀವು 1-2 ಐಟಮ್ ತೊಗೊಳ್ತಿದ್ದೀರಾ, 1-2-3 ಐಟಮ್ ಅಂತ ಹೇಳಿದ್ರೆ, ಒಂದೇ ಕಡೆ ತೊಗೊಳ್ತೀವಿ ಅಂತಂದರೆ, ಸೊ ದೇ ವಿಲ್ ಆಲ್ಸೋ ಗಿವ್ ಯು ದ ಬೆಸ್ಟ್ ಡೀಲ್. ಇಲ್ಲಿ ಅಷ್ಟಿರಲ್ಲ. ಇಲ್ಲಿ ಮಿನಿಮಮ್ ನಾನು ನೋಡಿರೋ ಹಾಗೆ 15%, 14%, 18% ಇರುತ್ತೆ. ಅಲ್ಲಿ ಅವರು ಸ್ಟಾರ್ಟ್ ಮಾಡೋದೇ ಒಂದು 10%ಇಂದ ಸ್ಟಾರ್ಟ್ ಮಾಡ್ತಾರೆ. ಸ್ಟಿಲ್ ಯು ಕ್ಯಾನ್ ನೆಗೋಷಿಯೇಟ್ ಲೈಕ್ 9.5, 8%, 6% ತನಕನೂ ಬಾರ್ಗೇನ್ ಮಾಡಬಹುದು. ಸೊ ನೀವು ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತೀರಾ, ಎಷ್ಟು ಪ್ರಾಡಕ್ಟ್ಸ್ ತೊಗೊಳ್ತೀರಾ, ಅದ್ರ ಮೇಲೂ ಅವರು ನೆಗೋಷಿಯಬಲ್ ಇರ್ತಾರೆ. ಸೊ ದಿಸ್ ಇಸ್ ದ ಒನ್. ಆ್ಯಂಡ್ ಒನ್ ಲಾಸ್ಟ್ ರೀಸನ್ ವೈ ಯು ಮಸ್ಟ್ ಬೈ ಗೋಲ್ಡ್ ಇನ್ ದುಬೈ ಅಂತ ಹೇಳಿದರೆ ವ್ಯಾಟ್. ನಮಗೆ ಇಲ್ಲಿ ಹಾಕೋದು 18% GST ಹಾಕ್ತಾರೆ. ಬಟ್ ಇನ್ ದುಬೈ ಓನ್ಲಿ 5% ಟ್ಯಾಕ್ಸ್ ಹಾಕ್ತಾರೆ. ಬಟ್ ದಟ್ 5%ಅಲ್ಲಿ ಅಗೇನ್ ವ್ಯಾಟ್ ರಿಫಂಡ್ ಆಗುತ್ತೆ. ಸೊ ಸಿನ್ಸ್ ವಿ ಆರ್ ಟೂರಿಸ್ಟ್ ಅಂತ ಹೇಳಿದ್ರೆ ಅವರು ವ್ಯಾಟ್ ರಿಫಂಡ್ ಪ್ರಾಸೆಸ್ನ ಶಾಪಲ್ಲೇ ಕೊಡಬೇಕು. ನಮ್ಮ ಪಾಸ್ಪೋರ್ಟ್ ಅದರೆಲ್ಲ ಅವ್ರು ಅಪ್ಡೇಟ್ ಮಾಡಿರ್ತಾರೆ. ಸೊ ವೆನ್ ವಿ ಆರ್ ರಿಟರ್ನಿಂಗ್ ಏರ್ಪೋರ್ಟಲ್ಲಿ ವ್ಯಾಟ್ ರಿಫಂಡ್ ಅಂತ ಪ್ಲಾನೆಟ್ ಅಂತ ಒಂದು ಪ್ಲೇಸ್ ಇರುತ್ತೆ. ಅಲ್ಲಿ ಹೋಗಿ ಇದನ್ನು ಕೊಟ್ಟರೆ ನಮ್ಮ ಕೊಟ್ಟಿರೋ ವ್ಯಾಟ್ ರಿಫಂಡ್ ಆಗುತ್ತೆ. ದೇ ವಿಲ್ ಗಿವ್ ಐದರ್ ಇನ್ ಕ್ಯಾಶ್ ಆಗಿರ್ಬೋದು, ಅವ್ರ ಕ್ರೆಡಿಟ್ ಕಾರ್ಡ್, ನಿಮ್ದು ಯಾವುದೇ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟರೆ ದೇ ವಿಲ್ ಸೆಂಡ್ ಅಸ್. ಸೊ these are the 5 reasons why you must buy gold in Dubai. And one more product. So this is from Kalyan.
ಯೆಸ್, ಐ ಗಾಟ್ ದಿಸ್ ಬ್ಯಾಂಗಲ್ಸ್. ಒಂಥರ ಅರಬ್ ಡಿಸೈನ್ ಥರನೂ ಇದೆ, ಅಂದರೆ ಸಿಕ್ಕಾಪಟ್ಟೆ ಅರಬ್ ಥರ ಮೆಶ್ ಥರ ತೊಗೊಳ್ಳಿಲ್ಲ ನಾನು. ಸ್ವಲ್ಪ ಇಂಡಿಯನ್ ಟಚ್ಚು ಇರಲಿ, ಸ್ವಲ್ಪ ಅರಬ್ ಡಿಸೈನ್ ಅನಿಸ್ಲಿ. ಬಿಕಾಸ್ ಇಂಡಿಯನ್ ಡಿಸೈನ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ಅಲ್ವಾ ನಮಗೆ, ಸೊ ಇಲ್ಲೇ ಹೋಗಿ ತೊಗೊಳ್ಬೋದು. ಬಟ್ ನಾನು ದುಬೈಗೆ ಹೋಗಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಏನಾದರೂ ಸ್ವಲ್ಪ ಯುನೀಕ್ ಆಗಿರಬೇಕಲ್ವಾ. ಸೊ ಆ ರೀತಿ ಇರಲಿ ಅಂತ ಹೇಳಿ ನಾನು ಈ ಥರ ಒಂದು ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಅರಬ್ ಟಚ್ ಕಮ್ ಇಂಡಿಯನ್ ಅಂತ ಹೇಳ್ಬೋದು ಇದನ್ನು. ಐ ಹ್ಯಾವ್ ಗಾಟ್ ದಿಸ್ ಬ್ಯಾಂಗಲ್ಸ್. ಐ ಜಸ್ಟ್ ಲವ್ ದಿಸ್. ಯಾ, ಪ್ರಾಡಕ್ಟ್ ದುಬೈದು ಫೇಮಸ್ ಸಾವೆನಿರ್. ಅಲ್ಲಿಗೆ ಹೋಗಿ ಬಂದಮೇಲೆ ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಆ್ಯಂಡ್ ಮಸ್ಟ್ ಬೈ ಅಂತ ಅಂದ್ಕೊಳ್ತೀನಿ. ಸೊ ಹೋಗಿ ಬಂದಿದ್ದು ಒಂದು ನೆನಪಿಗೋಸ್ಕರ ಬುರ್ಜ್ ಖಲೀಫಾ. ದಿಸ್ ಇಸ್ ದ ಟಾಲೆಸ್ಟ್ ಮಾನ್ಯುಮೆಂಟ್ ಇನ್ ದ ವರ್ಲ್ಡ್. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗಾಟ್. ನಮ್ಮ ಮನೆಗೆ ಆ್ಯಂಡ್ ಫ್ರೆಂಡ್ಸ್ ಫ್ಯಾಮಿಲಿಗೂ ತೊಗೊಂಡು ಬಂದಿದ್ದೀನಿ. ಯಾ, ಇಸ್ ದ ಸಾವೆನಿರ್. ಆ್ಯಂಡ್ ನೆಕ್ಸ್ಟ್ ಒನ್, ದಿಸ್ ಈಸ್ ಸೂಪರ್ಬ್, ಐ ಕ್ಯಾನ್ ಸೆ ಸೂಪರ್ಬ್. ಸೊ ಮ್ಯೂಸಿಯಂ ಆಫ್ ದ ಫ್ಯೂಚರ್. ಇದು ನೋಡಿ ಹೇಗೆ ಕಟ್ಟಿದ್ದಾರೆ, ಈ ಶೇಪಲ್ಲಿ ಯಾರಾದರೂ ಒಂದು ಬಿಲ್ಡಿಂಗ್ ಕಟ್ಟೋಕ್ಕಾಗತ್ತಾ? ಅದು ಹೇಗೆ ಯೋಚನೆ ಮಾಡಿದ್ರು, ಐ ಡೋಂಟ್ ನೋ, ಬಟ್ ಐ ಜಸ್ಟ್ ಲವ್ಡ್ ಇಟ್. ಇಲ್ಲಿ ಯಾವ ಒಂದು ಬೀಮ್ ಇಲ್ಲ, ಒಂದು ಐರನ್ ಪಿಲ್ಲರ್ ಇಲ್ಲ, ಏನಿಲ್ಲ. ಅದು ಹೇಗೆ ಈ ಥರ ಕಟ್ಟಿದ್ದಾರೆ, ಸೂಪರ್ಬ್. ಹ್ಯಾಟ್ಸ್ ಆಫ್ ಅವ್ರಿಗೆ, ಅವ್ರ ಇಂಜಿನಿಯರ್ಸ್ಗೆ. ಆ್ಯಂಡ್ ದುಬೈಯಲ್ಲಿ ಇನ್ನೊಂದು ಹೇಳ್ತಾರೆ, ದಿಸ್ ಸ್ಯಾಫ್ರಾನ್ ಇದೆಯಲ್ಲ, ಇದು ತುಂಬ ಪ್ಯೂರ್ ಆಗಿ ಸಿಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಅಫೋರ್ಡಬಲ್ ಪ್ರೈಸಲ್ಲೂ ಇರುತ್ತೆ. ಸ್ಯಾಫ್ರಾನ್ ತೊಗೊಳ್ತೀವಲ್ವ, ನಮ್ಮ ಇಂಡಿಯನ್ ಕಲ್ಚರಲ್ಲಿ ಆ ಥರ ಇದೆ ಅಲ್ವಾ. ಸೊ ಅಂಥವ್ರಿಗೆ ಕೂಡ ಗಿಫ್ಟ್ ಮಾಡ್ಬೋದು. ಸೊ ಮನೆಗೂ ತೊಗೊಂಡು ಬರ್ಬೋದು, ಯಾವುದೇ ಒಂದು ಸ್ವೀಟ್ಸಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಅಲ್ಲಿ ಒಳ್ಳೆ ಪ್ಯೂರಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇರುತ್ತೆ. ಅದನ್ನು ನೋಡಿ ನಾನು ಫಸ್ಟ್ ಕ್ವಾಲಿಟಿ ಅಂತಾರೆ ಅಥವಾ ಬೆಸ್ಟ್ ಕ್ವಾಲಿಟಿದ ತೊಗೊಂಡು ಬಂದಿದ್ದೀನಿ. ಓಕೆ, ನೆಕ್ಸ್ಟ್ ಇದು 7 ಸ್ಟಾರ್ ಹೋಟೆಲ್ ಇನ್ ದ ವರ್ಲ್ಡ್, ಅದ್ರದ್ದು ರೆಪ್ರೆಸೆಂಟ್ ಮಾಡುತ್ತೆ. ದಿಸ್ ಇಸ್ ಬುರ್ಜ್ ಅಲ್ ಅರಬ್ ಅಂತ. ಸೊ 5 ಸ್ಟಾರ್ ತನಕ ಅಷ್ಟೇ ನಾನು ಕೇಳಿರೋದು. 7 ಸ್ಟಾರ್ ಐ ಥಿಂಕ್ ಇಟ್ಸ್ ಓನ್ಲಿ ದೇರ್ ಇನ್ ದುಬೈ ಅಂತ ಅಂದ್ಕೊಳ್ತೀನಿ ಅದು. ಬಟ್ ಇದು ಜಸ್ಟ್ ಸಾವೆನಿರ್ ಅಲ್ಲ. ಐ ವಿಲ್ ಶೋ ಯು ಹೌ ಟು ಓಪನ್ ದಿಸ್. ಹಾಂ, ಇದು ಆ್ಯಕ್ಚುಲಿ ಸ್ಪೀಕಿಂಗ್ ದಿಸ್ ಈಸ್ ಅನ್ ಅಥರ್. ಇಲ್ಲಿ ಹಾಕ್ಕೊಂಡು ಬಟ್ ಕ್ಲೋಸ್, ವಿ ಕ್ಯಾನ್ ಕ್ಲೋಸ್. ಇದು ಒಂಥರ ಶೋ ಪೀಸ್ ಆಗೂ ಇದೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಅನ್ ಅಥರ್ ಅಂತ ಹೇಳ್ತಾರೆ. ಅವ್ರು ಏನು ಅಪ್ಲೈ ಮಾಡ್ತಾರಲ್ಲ, ಅವ್ರ ಹತ್ರ ಹೋದರೆ ಸಾಕು ಫುಲ್ ಘಮ್ ಅಂತ ಇರುತ್ತೆ. ಅವ್ರ ಪಕ್ಕನೇ ಹಿಡ್ಕೋಬೇಕು ಅನ್ನಿಸ್ತಾ ಇತ್ತು ನನಗೊತ್ತು, ಅಷ್ಟು ಚೆನ್ನಾಗಿ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ ಅವ್ರದ್ದು. ಸೊ ಆ ಥರದೇ ಬೇಕು ಅಂತ ನಾನು ಹುಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಪರ್ಫ್ಯೂಮ್ ಸೋಕ್ ಅಂತಲೇ ಇದೆ ದುಬೈಯಲ್ಲಿ. ಸೊ ಪ್ಲೆಂಟಿ ಆಫ್ ಪರ್ಫ್ಯೂಮ್ಸ್ ಇದೆ, ಬ್ರ್ಯಾಂಡೆಡ್ ಕೂಡ ಇದೆ. ಆ್ಯಂಡ್ ಅವ್ರದ್ದೇ ಲೋಕಲ್ ಪರ್ಫ್ಯೂಮ್ಸ್. ಸೊ ಎಲ್ಲ ಬ್ರ್ಯಾಂಡೆಡ್ ಎಲ್ಲ ಕಡೆ ಸಿಗುತ್ತೆ. ಬಟ್ ಇದು ಅವ್ರದ್ದು ಸ್ಪೆಷಾಲಿಟಿ ಅಂತ ನಾನು ಇದನ್ನೇ ಚೂಸ್ ಮಾಡಿದ್ದೀನಿ. ಸೊ ಇದೊಂಥರ, ಇದು ಖಾಲಿ ಆದಮೇಲೆ ಶೋ ಪೀಸ್ ಥರನೂ ಶೋ ಕೇಸಲ್ಲಿ ಇಡ್ಬೋದು. ಶೋ ಪೀಸ್ ಕಮ್ ಪರ್ಫ್ಯೂಮ್. ಆ್ಯಂಡ್ ಇದನ್ನು ಹತ್ತರ ಹಿಂಗೆ ಅಪ್ಲೈ ಮಾಡಿ ಜಸ್ಟ್ ಹಿಂಗೆ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಲಾಂಗ್ ಲಾಸ್ಟಿಂಗ್. ಹೆಂಗೆ ಅಂತಂದರೆ ಮಿನಿಮಮ್ 24 hours, ನಾಳೆ ತನಕನೂ ಘಮ್ ಅಂತ ಸ್ಮೆಲ್ ಮಾಡ್ತಾ ಇರ್ತೀವಿ. ರಿಫ್ರೆಶಿಂಗ್, ಸೂಪರ್ಬ್. ಅದರಲ್ಲೂ ತುಂಬ ವೆರೈಟೀಸ್ ಇದೆ, ತುಂಬ ಫ್ಲೇವರ್ಸ್ ಆಫ್ ಫ್ರೇಗ್ರೆನ್ಸಸ್ ಇರುತ್ತೆ. ಸೊ ನಮ್ಗೆ ಯಾವ್ದು ಬೇಕು ನಾವು ಚೂಸ್ ಮಾಡ್ಬೋದು. ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಪೇಷನ್ಸಿಂದ ಪ್ರತಿಯೊಂದನ್ನು ನಮಗೆ ಟ್ರಯಲ್ಗೆ ಕೊಡ್ತಾರೆ, ಅಥವಾ ನಮಗೆ ಫ್ರೇಗ್ರೆನ್ಸ್ಗೆ ಟೆಸ್ಟರ್ಸ್ ಇರುತ್ತಲ್ಲ, ಅದನ್ನು ಸ್ಪ್ರೇ ಮಾಡಿ ಕೊಡ್ತಾರೆ. ವಿಚ್ ಎವರ್ ವಿ ವಾಂಟ್ ವಿ ಕ್ಯಾನ್ ಚೂಸ್. ಇದನ್ನು ಫ್ರೆಂಡ್ಸ್ಗಾಗಲಿ, ಮನೆಗಂತನೂ, ಫ್ಯಾಮಿಲಿಗಾಗಲಿ ಇದನ್ನು ಒಂದು ಸುಮಾರಷ್ಟು ಪೀಸ್ ತೊಗೊಂಡು ಬಂದಿದ್ದೀನಿ. ಓಕೆ, ಆ್ಯಂಡ್ ದಿ ವೆರಿ ಇಂಪಾರ್ಟೆಂಟ್ ಐಟಮ್, ದಿಸ್ ಇಸ್ ಡೇಟ್ಸ್. ಕಾಣಿಸ್ತಾ ಇದೆ ಡೇಟ್ಸು. ಇದನ್ನಂತೂ ಒಂದು ಮಿನಿಮಮ್ 5 kg ಅಲ್ಲಿಗೆ ಹೋದವ್ರು ಎಲ್ಲರೂ ತೊಗೊಂಡು ಬರ್ತಾರೆ, ಇಂಡಿಯನ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಬಿಕಾಸ್ ಬೇಕು ಅಂದರೂ ಇಂಡಿಯಾದಲ್ಲಿ ಈ ಕ್ವಾಲಿಟಿ ಆಫ್ ಡೇಟ್ಸ್ ಸಿಗೋದಿಲ್ಲ. ಹೇಗೆ ಅಂದರೆ ಜ್ಯೂಸಿ ಆಗಿರುತ್ತೆ, ಚ್ಯೂ ಮಾಡ್ತಾ ಇದ್ರಿ. ಡೇಟ್ಸ್ ಅಂದರೆ ನಮ್ಗೆ ಸ್ವಲ್ಪ ಹಾರ್ಡ್ ಇರುತ್ತೆ, ಹಿಂಗೆ ಚೂ ಮಾಡಬೇಕಲ್ವ. ಬಟ್ ಇದು ಮಾತ್ರ ಇಟ್ ವಿಲ್ ಬಿ ಜ್ಯೂಸಿ ಆಗಿರುತ್ತೆ. ಡೇಟ್ಸ್ ಇಸ್ ವೆರಿ ಫೇಮಸ್ ಇನ್ ದುಬೈ. ಇನ್ಫ್ಯಾಕ್ಟ್ ಡ್ರೈ ಫ್ರೂಟ್ಸ್ ಎಲ್ಲದೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಟಾಪ್ 1 ಇಸ್ ಡೇಟ್ಸ್ ಮಾತ್ರ ತೊಗೊಂಡ್ಬರ್ಬೋದು. ಫಾರ್ ಗಿಫ್ಟಿಂಗ್ ಆಲ್ಸೋ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಡೇಟ್ಸ್ ಚಾಕ್ಲೇಟ್ ಅಂತ. ಸೊ ದಿಸ್ ಈಸ್ ಆಲ್ಸೋ ಓನ್ಲಿ ಅವೈಲಬಲ್ ಇನ್ ದುಬೈ. ನನಗೆ ಗೊತ್ತಿರೋ ಹಾಗೆ ನಾನೆಲ್ಲೂ ನೋಡಿಲ್ಲ. ಆ್ಯಂಡ್ ಇಟ್ ಈಸ್ ಆಸಮ್, ಸೂಪರ್ಬ್ ಆಗಿತ್ತು. ಒಂದು ಟೇಸ್ಟಿಗೆ ಕೊಟ್ಟಿದ್ರು ಅಲ್ಲೇ, ನಾನು ತಿಂದು ಕಳೆದೇ ಹೋಗ್ಬಿಟ್ಟಿದ್ದೆ. ನನಗೆ ಬೇಕೇ ಬೇಕು ಅಂತ ಹೇಳಿ ಈ ಥರದ್ದು ಒಂದು 2-3 ಪ್ಯಾಕ್ಸ್ ತೊಗೊಂಬಂದೆ. ಆ್ಯಂಡ್
ಇನ್ನೊಂಥರ ಇದು ನೋಡೋಕ್ಕೆ ಸ್ವಲ್ಪ ಡೇಟ್ಸಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ಸಿಕ್ಕಾಪಟ್ಟೆ ಕ್ವಾಲಿಟೀಸ್ ಅಂತ ಹೇಳ್ತಾರೆ. ಅದರಲ್ಲೇ ತುಂಬ ಏನೇನೋ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಡೇಟ್ಸ್ ಮಧ್ಯದಲ್ಲಿ ಸೀಡ್ಸ್ನ ತೆಗೆದುಬಿಟ್ಟು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಟ್ಟಿದ್ದಾರೆ. ಡೇಟ್ಸ್ ವಿತ್ ಡ್ರೈ ಫ್ರೂಟ್ಸ್ ಅಂತ ಎಲ್ಲ ಇದೆ. ಸೊ ದಿಸ್ ಆಲ್ಸೋ ಫಾರ್ ಗಿಫ್ಟಿಂಗ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ತಿನ್ನೋಕ್ಕೂ ಸಖತ್ತಾಗಿತ್ತು. ಅಲ್ಲಿ ಇದು ಕಾಂಬಿನೇಷನ್ ಒಂಥರ ಚೆನ್ನಾಗಿರುತ್ತೆ, ಡೇಟ್ಸ್ ವಿತ್ ಡ್ರೈ ಫ್ರೂಟ್ಸ್ ಕಾಂಬಿನೇಷನ್ ಆಲ್ಸೋ ಇಟ್ ವಿಲ್ ಬಿ ವೆರಿ ಗುಡ್. ಸೊ ದಿಸ್ ಇಸ್ ದ ನೆಕ್ಸ್ಟ್ ಐಟಮ್ ಐ ಗಾಟ್. ಆ್ಯಂಡ್ ಈ ರೀತಿಯಾಗಿ ಸ್ವಲ್ಪ ನೆನಪಿಗೆ ಅಲ್ಲಿದ್ದು ಸ್ಟೈಲ್ ಏನಾದರೂ ಇರಲಿ ಅಂತ ಇದೊಂಥರ ಅರಬ್ ಸ್ಟೈಲ್ ಆಫ್ ಕ್ಲಚರ್ಸ್ ಅಂತ ಅನ್ನಿಸ್ತು ನನಗೆ. ಸೊ ಡಿಫ್ರೆಂಟ್ ಆಗಿರಲಿ, ಇಲ್ಲಿದ್ದು ಅದೇ ಹಾಕೊಂಡಿರ್ತೀವಿ, ಅದೇ ಥರದೇ ನೋಡ್ತೀವಲ್ಲ, ಸ್ವಲ್ಪ ಅಲ್ಲಿದು ಬೇರೆ ಡಿಸೈನ್ಸ್ ಅನ್ನಿಸ್ತು, ಒಂಥರ ಅರಬ್ ಡಿಸೈನ್ ಥರ ಅನ್ನಿಸ್ತು. ಸೊ ಐ ಗಾಟ್ ದಿಸ್. ಸೊ ಗಿಫ್ಟ್ ಐಟಮ್ಸ್ಗೆ ಅಂತಲೇ ಈಗ ಯಾರಿಗಾದ್ರೂ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆ ಗಿಫ್ಟ್ ಮಾಡಬೇಕಂತಂದರೆ ದೇರ್ ಆರ್ ಪ್ಲೆಂಟಿ ಆಫ್ ಶಾಪ್ಸ್ ಇನ್ ದುಬೈ. ಹೇಗೆ ಅಂದರೆ ಗಿಫ್ಟ್ ಐಟಮ್ಸ್ ಅಂತ ಗಿಫ್ಟ್ ಶಾಪ್ಸ್ ಅಂತಲೇ ಇರುತ್ತೆ. ಇಟ್ ಈಸ್ ದೇರ್ ಇನ್ ಆಲ್ಮೋಸ್ಟ್ ಆಲ್ ದಿ ಏರಿಯಾ. ಈ ಥರ ಗೋಲ್ಡ್ ಸೋಕಲ್ಲಿ ಹೋಗಿ ಅಥವಾ ಪರ್ಫ್ಯೂಮ್ ಸೋಕ್ ಅಂತ ಎಲ್ಲ ಏರಿಯಾದಲ್ಲೂ ಈ ಥರ ನೀವು ಎಲ್ಲೆಲ್ಲಿ ಸ್ಟೇ ಮಾಡ್ತೀರ ನಿಯರ್ ಬೈ ಹೋಟೆಲ್ಸ್ ಆಲ್ಸೋ ಐ ಹ್ಯಾವ್ ಸೀನ್ ಪ್ಲೆಂಟಿ ಲೈಕ್ ದಿಸ್ ಗಿಫ್ಟ್ ಶಾಪ್ಸ್ ಅಂತಲೇ ಇರುತ್ತೆ. ಅದು ಹೆಂಗೆ ಅಂದರೆ 1 to 10 ದಿರಮ್ಸ್ ಅಂತ ಇರುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ, ಗಿಫ್ಟ್ ಮಾಡೋಕ್ಕೆ ಒಳ್ಳೊಳ್ಳೆ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಯು ಕ್ಯಾನ್ ಪರ್ಚೇಸ್ ದಿ ಪ್ರಾಡಕ್ಟ್ಸ್ ಇನ್ ಬಜೆಟ್ ಫಾರ್ ಗಿಫ್ಟಿಂಗ್. ಸೊ ನಾನು ಅಲ್ಲಿ ಇದು ತೊಗೊಂಡು ಬಂದೆ. ಆಮೇಲೆ ಇನ್ನೊಂದು ಐ ಫಾರ್ಗಾಟ್. ಸೊ ಅದೇ ಈ ಥರ ಇದನ್ನು ನಾವು ಮೀನಾ ಬಜಾರಲ್ಲಿ ತೊಗೊಂಡಿದ್ದು. ಮೀನಾ ಬಜಾರಲ್ಲಿ ಫುಲ್ ಡೇಟ್ಸ್ ಆಗಿರಲಿ, ಡ್ರೈ ಫ್ರೂಟ್ಸ್ ಆಗಿರಲಿ, ಅದರದ್ದು ಒಂದು ಸೋಕ್ ಅಂತ ಇದೆ, ಒಂದು ಶಾಪ್ಸ್ ಪ್ಲೆಂಟಿ ಇರುತ್ತೆ. ಸೊ ಅದ್ರಲ್ಲಿ ಪರ್ಟಿಕ್ಯುಲರ್ ಶಾಪ್ ಅಂತ ಇಲ್ಲ, ಜಸ್ಟ್ ನಿಮಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅಲ್ಲಿಗೆ ಹೋಗಿ ತೊಗೊಂಡು ಬರ್ಬೋದು. ನಾವು ಹಾಗೇನೆ ವಿ ಜಸ್ಟ್ ವಾಕ್ಡ್ ಇನ್ ಟು ಸಮ್ ಶಾಪ್. ಸೊ ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಎಲ್ಲ ಸೇಮೇ ಇರುತ್ತೆ ಎಲ್ಲ ಶಾಪ್ಸಲ್ಲೂ, ಪ್ರೈಸಸ್ಸು ಇಟ್ ವಿಲ್ ಬಿ ದ ಸೇಮ್. ಸೊ ವಿ ಜಸ್ಟ್ ವಾಕ್ ಇನ್ ಟು ಒನ್ ಶಾಪ್ ಆ್ಯಂಡ್ ವಿ ಟುಕ್ ವಾಟ್ ಆಲ್ ವಿ ವಾಂಟೆಡ್. ಆ್ಯಂಡ್ ಹಲ್ವಾನು ಫೇಮಸ್ ಅಂತ ಹೇಳ್ತಾರೆ ದುಬೈದು. ಸೊ ವಿ ಗಾಟ್ ಸಮ್ ಮಿಕ್ಸ್ಚರ್ ಆಫ್ ಮಲ್ಟಿ ವೆರೈಟೀಸ್ ಆಫ್ ಹಲ್ವಾ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಈ ಥರ ಒಂದು ನೆನಪಿಗೆ ದುಬೈ ಟೀ ಶರ್ಟ್ಸ್ ಇರಲಿ, ದುಬೈ ಅಂತ ಸಿಗ್ನೇಚರ್ ಬರೆದಿರೋ ಒಂದು ಟೀ ಶರ್ಟ್ಸ್ ಇರಲಿ ಅಂತ ಗಂಡು ಮಕ್ಳಿಗೂ ಸಿಗುತ್ತೆ, ಹೆಣ್ಮಕ್ಳಿಗೂ ಸಿಗುತ್ತೆ, ಯೂನಿಸೆಕ್ಷುವಲ್ ಟೀ ಶರ್ಟ್ಸ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈಸ್ ಇದು ಕೂಡ ಕೋಕೋನಟ್ ಚಾಕ್ಲೇಟ್. ಇಲ್ಲಿ ರೊಲಾನೋ ಅಂತ ಇದೆ, ನಮ್ಮ ಕಡೆ ಎಲ್ಲ ಐ ಫರ್ಗಾಟ್ ದ ನೇಮ್, ಇನ್ನೊಂದು ಬ್ರ್ಯಾಂಡ್ ಸಿಗುತ್ತೆ. ಇದು ರೊಲಾನೋ ಬ್ರ್ಯಾಂಡ್. ಆಲ್ಮೋಸ್ಟ್ ಟೇಸ್ಟ್ ಇಸ್ ಸೇಮ್. ಸುಮ್ಮನೆ ಹಾಗೆ ಹೋಗಿದ್ವಲ್ಲ ತೊಗೊಂಡು ಬಂದೆ ನೆನಪಿಗೆ ಅಂತ. ಆ್ಯಂಡ್ ಇದು ನಮಗೋಸ್ಕರ, ನಮ್ಮ ನೆನಪಿಗೋಸ್ಕರ ಅಥವಾ ನಮ್ಮ ನೆನಪಿಗೋಸ್ಕರ ನಾವು ದುಬೈಗೆ ಹೋಗಿ ಬಂದಿದ್ವಿ, ಏನೇ ನೋಡಿದ್ವಿ ಅಂತ ಏನೋ ಒಂದು 10 ವರ್ಷ 20 ವರ್ಷ ಆದಮೇಲೆ ನೋಡ್ಕೊಳ್ಳೋಕ್ಕೆ ಬೇಕು ಅಂಥೇಳಿ ಈ ಥರ ತುಂಬ ಕಡೆ ಮಾಡ್ತಾರೆ. ಸೊ ನಾವು ಇದು ಬುರ್ಜ್ ಖಲೀಫಾಗೆ ಹೋಗಿದ್ವಿ. ಅಲ್ಲಿ ಅವ್ರ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿರ್ತಾರೆ ಆ್ಯಂಡ್ ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಮಾಡಿ ಫ್ರೇಮ್ ಮಾಡಿ ಕೂಡ ಅವರೇ ಕೊಡ್ತಾರೆ. ಸೊ ಇದು ಆಲ್ಮೋಸ್ಟ್ ನೀವು ಎನಿ ಪ್ಲೇಸ್ ಯು ವಿಸಿಟ್ ಇನ್ ದುಬೈ, ಟೂರಿಸ್ಟ್ ಪ್ಲೇಸಸಲ್ಲಿ ಈ ಆಪ್ಷನ್ ಇದೆ. ಅಲ್ಲೇ ಕ್ಯಾಮ್ರಾಮ್ಯಾನ್ಸ್ ಇರ್ತಾರೆ, ದೇ ವಿಲ್ ಟೇಕ್ ಯುವರ್ ಪಿಕ್ಚರ್ಸ್ ವೆರಿ ನೈಸ್ಲಿ ಆ್ಯಂಡ್ ನೀಟಾಗಿ ಚಂದ ಬ್ಯಾಕ್ಗ್ರೌಂಡ್ ಮಾಡಿ ಹಾಕಿ ಕೊಡ್ತಾರೆ. ಸೊ ದೇ ವಿಲ್ ಶೋ ಯು, ಸಿಸ್ಟಮಲ್ಲಿ ತೋರಿಸ್ತಾರೆ, ಒಬ್ಬೊಬ್ಬರು ಹಾರ್ಡ್ ಕಾಪಿನೇ ತೋರಿಸ್ತಾರೆ ಬೇಕಾ ಅಂತ. ನಮ್ಗೆ ಅದು ನೋಡಿದ ಮೇಲೆ ಬೇಕಾ ಅಂತ ಕೇಳಿದ್ರೆ ಬೇಡ ಅನ್ನೋಕ್ಕೆ ಮನಸ್ಸೇ ಆಗಲ್ಲ. ಬಿಕಾಸ್ ಅದು ಕ್ಯಾಮ್ರಾಸಲ್ಲಿ ತೆಗೆದಿರ್ತಾರೆ, DSLR ತುಂಬ ಚೆನ್ನಾಗಿ ಬಂದಿರುತ್ತೆ ಕ್ವಾಲಿಟಿ ಆ್ಯಂಡ್ ವಿ ಲುಕ್ ಆಸಮ್ ಅಂತ ಅನಿಸುತ್ತೆ, ಬೇಕೇ ಬೇಕು ಅನಿಸುತ್ತೆ. ದೇ ಚಾರ್ಜ್ ವೆರಿ ಮಚ್. ಇದಕ್ಕೆ ಆಲ್ಮೋಸ್ಟ್ 2000 rupees. ಯಾ, ವಿತ್ ದ ಫ್ರೇಮ್ ಇಟ್ ಈಸ್ 2000 rupees ಫಾರ್ 1 photo ಆ್ಯಂಡ್ ಈವನ್ ಸಾಫ್ಟ್ ಕಾಪಿ ಕೂಡ ಕೊಟ್ಟಿಲ್ಲ ಅವರು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ಮತ್ತೆ ಹೋಗೋಕ್ಕಾಗಲ್ಲ, ನೆನಪಿಗೋಸ್ಕರ ಇರಲಿ ಅಂತ ತೊಗೊಂಡ್ವಿ. ಅದೇ ಥರ ಇನ್ನೊಂದು ಪ್ಲೇಸಲ್ಲಿ ತೊಗೊಂಡ್ವಿ. ನಾನು ಅದು ಭರತ್ಗೆ ತುಂಬ ಇಷ್ಟ ಆಗಿ ತೊಗೊಂಡ್ರು ಅವರು. ಇದು ಡೆಸರ್ಟ್ ಸಫಾರಿಯಲ್ಲಿ ಅವ್ರು ಕ್ಯಾಪ್ಚರ್ ಮಾಡಿದರು. ಸೊ ಇದು ಅಲ್ಲಿರೋರೇ ತೆಗಿಬೇಕಾಗತ್ತೆ, ಬಿಕಾಸ್ ಇನ್ ಕೇಸ್ ಇಫ್ ಯು ಆರ್ ಗೋಯಿಂಗ್ ಇನ್ ಅ ಗ್ರೂಪ್, ಬೇರೆಯವ್ರು ನಮ್ಮ ತೆಗಿಬೋದು, ನಾವು ಅವ್ರು ತೆಗಿಬೋದು. ಬಟ್ ಇಬ್ಬಿಬ್ಬರೇ ಹೋದಾಗ ಏನು ಮಾಡೋದು, ಯಾರಾದ್ರೂ ತೆಗಿಯಕ್ಕೆ ಬೇಕೇ ಬೇಕಾಗತ್ತಲ್ವ. ಸೊ ಈ ಥರ ಕ್ಯಾಪ್ಚರ್ ಮಾಡೋಕ್ಕೆ ಅವರಿಂದ ಮಾತ್ರ ಸಾಧ್ಯ. ಸೊ ವಿ ಟುಕ್ ದಿಸ್ ಆಲ್ಸೋ. ಇದು ಇಟ್ ವಾಸ್ ಓಕೆ, ಇಟ್ ವಾಸ್ ಲೈಕ್ 1000 rupees ಅಂತ ಅಂದ್ಕೊಳ್ತೀನಿ ಈ ಥರ ಇರೋದಕ್ಕೇನೋ ಮೇ ಬಿ. ಅದು ವಿತ್ ಫ್ರೇಮ್ ಇರೋದಕ್ಕೆ 2000 rupees ಚಾರ್ಜ್ ಮಾಡಿದ್ರು. ಬಟ್ ಯಾ, ಅಲ್ಲಿ ಬೇಡ ಅನ್ನೋಕ್ಕೆ ಮನಸ್ಸೇ ಆಗಲ್ಲ. ಆ್ಯಂಡ್ ಇನ್ನೊಂದು ಗಿಫ್ಟ್ ಶಾಪಲ್ಲಿ ಈ ಥರ ಟಾಯ್ ಅಂತ ತೊಗೊಂಡು ಬಂದೆ. ಇದು LED ಲೈಟ್ ಎಲ್ಲ ಬರುತ್ತಂತೆ ಈ ಕಾರ್ ಒಳಗಡೆ, 3D ಲೈಟ್, ಆ ಥರ ರೇಸಿಂಗ್ ಕಾರ್ ಅಂತ. ಇದು ನನ್ನ ಅಕ್ಕನ ಮಗನಿಗೋಸ್ಕರ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ವಾಟ್ ನೆಕ್ಸ್ಟ್? ನೌ ಕಮ್ಸ್ ದಿ ಮೋಸ್ಟ್
ಸ್ಪೆಷಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ದುಬೈಗೆ ಹೋದಾಗ ತೊಗೊಂಡು ಬರೋದಕ್ಕೆ. ಆ್ಯಂಡ್ ಹುಡುಗಿರಿಗೆ ಇಷ್ಟ ಆಗೋಂಥ ಪ್ರಾಡಕ್ಟ್, ಯಾವುದೇ ಹುಡುಗಿಗೆ ಬೇಕಾದಂಥ ಪ್ರಾಡಕ್ಟ್ ಇದು. ಇಷ್ಟು ಕೊಡಿಸ್ಬಿಟ್ರೆ ಸಾಕು, ಫುಲ್ ಖುಷ್, ಹುಡುಗಿರು ದಿಲ್ ಖುಷ್ ಆಗಿಬಿಡ್ತಾರೆ. ಆ ಥರ ಪ್ರಾಡಕ್ಟ್ಸ್ನ ಇವಾಗ ತೆಗಿತೀನಿ. ಒಂದು ನನಗೆ ಅದ್ರಲ್ಲಿ ಇಷ್ಟ ಆಗುತ್ತೆ ತುಂಬ ಅಂತಂದರೆ ಬ್ಯಾಗ್ಸ್. ಐ ಆಮ್ ಜಸ್ಟ್ ಫಾಂಡ್ ಆಫ್ ಬ್ಯಾಗ್ಸ್, ಆಯಿತಾ. ಎಷ್ಟು ಬ್ಯಾಗ್ಸ್ ಇದ್ದರೂ ಎಲ್ಲಿ ಹೋದರೂ ಶಾಪಿಂಗಿಗೆ ಬರೀ ಬ್ಯಾಗ್ಸೇ ನೋಡ್ತಾ ಇರ್ತೀನಿ. ಸೊ ನಾನು ಆ್ಯಂಡ್ ಇಟ್ ಈಸ್ ಮೈ ಫಸ್ಟ್ ಎವರ್ ಮೈಕಲ್ ಕಾರ್ಸ್ ಬ್ಯಾಗ್ ಐ ಗಾಟ್ ಫ್ರಮ್ ದುಬೈ. ಆ್ಯಂಡ್ ನಾನು ನೋಡ್ತಿರೋ ಎಲ್ಲ ಡಿಸೈನ್ಸ್ ಬೇಕು ಅನ್ನಿಸ್ತಾ ಇದೆ. ಅದು ಬೇಕು ಅಂತೀನಿ, ಇದು ಬೇಕು ಅಂತೀನಿ, ಗುಚ್ಚಿನೂ ಬೇಕು, ಇದು ಬೇಕು. ಐ ವಾಂಟೆಡ್ ಎವ್ರಿಥಿಂಗ್, ಬಟ್ ಆಗಲ್ವಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಎವರ್ ಮೈಕಲ್ ಕಾರ್ಸ್. ನನಗೆ ಎಷ್ಟು 5 ಇಯರ್ಸಿಂದ ಡ್ರೀಮ್ ಇತ್ತು ಮೈಕಲ್ ಕಾರ್ಸ್ ಬ್ಯಾಗ್ ತಗೋಬೇಕು ಅಂತ. ಇದು ಟೋಟ್ ಬ್ಯಾಗ್, ಮೈಕಲ್ ಕಾರ್ಸ್ ಟೋಟ್ ಬ್ಯಾಗ್. ಐ ಜಸ್ಟ್ ಲವ್ ದಿಸ್, ದ ಫೀಲ್ ಇಸ್ ಸೂಪರ್. ಐ ಜಸ್ಟ್ ಲವ್ ದಿಸ್. ಸೊ ಇದು ಟೋಟ್ ಬ್ಯಾಗ್ ಒಂದು ಆಫೀಸ್ಗೆ ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಸಖತ್ ಕ್ಲಾಸ್ ಆಗು ಇರುತ್ತೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ನೈಸ್, ಲ್ಯಾಪ್ಟಾಪ್ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಸ್ಲಿಂಗ್ ಬ್ಯಾಗ್. ದಿಸ್ ಇಸ್ ಫಾರ್ ಪಾರ್ಟಿ ವೇರ್ ಆಗಿರ್ಬೋದು, ಟ್ರಿಪ್ ಎಲ್ಲೇ ಹೋಗ್ತಾ ಇದ್ರು ಮೈಕಲ್ ಕಾರ್ಸ್. ನಾನು ಯಾರೇ ಮೈಕಲ್ ಕಾರ್ಸ್ ಹಾಕಿದಾಗ ಮೈಕಲ್ ಕಾರ್ಸ್ ಅಂತ ನೋಡ್ತಾ ಇದ್ದೆ. ಮೈ ಡ್ರೀಮ್ ಕಮ್ ಟ್ರೂ, ಮೈಕಲ್ ಕಾರ್ಸ್ ಬ್ಯಾಗ್ಸ್, ಮೈ ಡ್ರೀಮ್ ಕಮ್ ಟ್ರೂ ಆ್ಯಕ್ಚುಲಿ. ಈ ಥರ ಬ್ರ್ಯಾಂಡೆಡ್ ಬ್ಯಾಗ್ಸ್ ಎಲ್ಲ ಸ್ವಲ್ಪ ಆಫರಲ್ಲಿಯೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ದುಬೈಯಲ್ಲಿ. ಸೊ ಅಲ್ಲಿ ಹೋದರೂ ಹುಡುಗಿರಿಗೆ ಯಾರು ತುಂಬ ಈ ಥರ ಫಾಂಡ್ ಆಫ್ ಬ್ಯಾಗ್ಸ್ ಆಗಿರಲಿ, ಫಾಂಡ್ ಆಫ್ ಬ್ರ್ಯಾಂಡೆಡ್ ಬ್ಯಾಗ್ಸ್ ಆಗಿದೆ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್. ಆ್ಯಂಡ್ ಇನ್ನೂ ಅದು ಸ್ವಲ್ಪ ಹಾಗೆ ಕ್ಯೂರಿಯಾಸಿಟಿ ಇಡೋಣ ಅಂತ ಲಾಸ್ಟ್ ತನಕ ಮೂವ್ ಮಾಡ್ತಾ ಇದ್ದೀನಿ. ದಿ ಸ್ಪೆಷಲ್ ಪ್ರಾಡಕ್ಟ್ ಫಾರ್ ಗರ್ಲ್ಸ್ ಇಸ್ ಗೋಲ್ಡ್, ಅದನ್ನ ತೋರಿಸ್ತೀನಿ. ಕೀಪ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ಈವನ್ ಸೆಫೋರಾ ಇಲ್ಲೂ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಬಟ್ ಸೆಫೋರಾ ಏನಪ್ಪ ಅಂತ ಅಂದರೆ ಅಲ್ಲಿ ನಮ್ಮ ಇಂಡಿಯನ್ ಪ್ರೈಸಿಗೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಒಂದು ಮಿನಿಮಮ್ 2000-3000 ರುಪೀಸ್ ಕಡಿಮೆ ಇತ್ತು ಪ್ರಾಡಕ್ಟ್ ನಾನು ತೊಗೊಂಡಿರೋವೆಲ್ಲ. ಸೊ ಆ ರೀತಿಯಾಗಿ ನಾನು ಕಾಸ್ಮೆಟಿಕ್ಸ್ನ ಕೂಡ ತೊಗೊಂಡು ಬಂದೆ. ದುಬೈ ಮಾಲಲ್ಲಿ ತೊಗೊಂಡಿದ್ದು. ದುಬೈ ಮಾಲಲ್ಲಿ ಸೆಫೋರಾ ಅಂತ ಇದೆ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಸ್ಮೆಟಿಕ್ಸ್ ಸ್ವಲ್ಪ ಇಂಡಿಯನ್ ಪ್ರೈಸ್ಗಿಂತ ಕಡಿಮೆ ಇರುತ್ತೆ. ಸೊ ವಿ ಕ್ಯಾನ್ ಬೈ ದ್ಯಾಟ್. ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಈ ಥರ ಲಿಪ್ಸ್ಟಿಕ್ಸ್ ಆಗಿರಲಿ, ಫೌಂಡೇಶನ್, ಕನ್ಸಿಲರ್ಸ್, ಐ ಗಾಟ್ ದೋಸ್ ಸ್ಟಫ್. ಫೈನಲಿ ಒನ್ ಮೋರ್ ಇದೆ. ಇದು ಸುಮ್ಮನೆ ಆ ಥರ ಗಿಫ್ಟ್ ಶಾಪ್ಸಲ್ಲಿ ನೇಲ್ ಪೇಂಟ್ ಚೆನ್ನಾಗಿ ಅನ್ನಿಸ್ತು, ಕಲರ್ ಇರಲಿ ದುಬೈದೊಂದು ತೊಗೊಂಡು ಬಂದೆ. ಹಾಗೆ ಅಲ್ಲ ಹುಡುಗಿರು ನೋಡಿದೆಲ್ಲ ಇರಲಿ ಅಂತ ಅನ್ನಿಸ್ತಾ ಇರುತ್ತೆ. ಇದೊಂದು ಈ ಥರ ಸುಮ್ಮನೆ ಬ್ಯಾಗು, ಇದು ಏನೋ ಪ್ರಿಂಟ್ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ನೋಡಿ. ಒಂಥರ ಇಂಡಿಯನ್ ಡಿಸೈನ್ ಇದೆ, ಬಟ್ ಎಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ ಕೂಡ ಸಿಕ್ಕತ್ತೆ ಇಲ್ಲಿ. ಎವ್ರಿಥಿಂಗ್ ಈಸ್ ಅವೈಲಬಲ್. ಸೊ ನಮಗೇನು ಬೇಕು ಆ ಥರ ನೋಡಿ ನಾವು ತೊಗೊಳ್ಬೇಕು. ಈ ಥರ ಒಂದು ಮೇಕಪ್ ಪೌಚ್ ಆಗಿರಲಿ, ಏನೋ ಒಂದು ಆಕ್ಸೆಸರೀಸ್ ಆಗಿರಲಿ, ಗ್ಯಾಜೆಟ್ಸ್ ಏನಾದರೂ ಇಟ್ಕೋಬೋದಲ್ವಾ. ಸೊ ಐ ಟುಕ್ ದಿಸ್ ಒನ್ ಆ್ಯಂಡ್ ಒನ್ ಮೋರ್. ಇದು ಡಿಫ್ರೆಂಟಾಗಿ ಕಾಣಿಸ್ತು. ಸೊ ನಮ್ಮ ಅಕ್ಕನ ಮಗನಿಗೋಸ್ಕರ ತೊಗೊಂಡು ಬಂದಿದ್ದೀನಿ. ದ್ಯಾಟ್ಸ್ ಆಲ್. ಸೊ ಇಷ್ಟು ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ದುಬೈ ಟ್ರಿಪ್ ಒಂಥರ ಹೇಗೆ ಅಂತಂದರೆ ಈವನ್ ಹುಡುಗರಿಗೂ ಕೂಡ ತುಂಬ ಇಷ್ಟ ಆಗೋವಂಥ ಪ್ಲೇಸಸ್ ಇದೆ. ಲೈಕ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಅದು ಕೂಡ ಇಂಡಿಯನ್ ಪ್ರೈಸಸ್ಗೆಲ್ಲ ಕಂಪೇರ್ ಮಾಡಿದಾಗ ಯು ವಿಲ್ ಗೆಟ್ ಇನ್ ಮೋರ್ ಅಫೋರ್ಡಬಲ್ ಅಂತ ಹೇಳ್ತಾರೆ. ಸೊ ನಾನೇನು ಅದನ್ನು ಕೂಡ ಶಾಪ್ ಮಾಡ್ಬೋದು. ಆ್ಯಂಡ್ ಆಲ್ ದಿಸ್ ಪ್ರಾಡಕ್ಟ್ಸ್ ಇದೆ ಅಲ್ಲ, ಗೋಲ್ಡ್ ಆಗಿರ್ಬೋದು, ಈ ಥರ ಬ್ಯಾಗ್ಸ್ ಆಗಿರ್ಬೋದು, ಆ್ಯಂಡ್ ಡೇಟ್ಸ್, ದೀಸ್ ಆರ್ ಆಲ್ ದಿ ಮಸ್ಟ್ ಬೈ ಪ್ರಾಡಕ್ಟ್ ಫ್ರಮ್ ದುಬೈ. ಸೊ ದ್ಯಾಟ್ಸ್ ಆಲ್ ಫಾರ್ ನಾವ್. ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದರೆ, ನೆಕ್ಸ್ಟ್ ಟೈಮ್ ದುಬೈ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋರಿಗೆ ಡೆಫಿನೆಟ್ಲಿ ಏನಾದರೂ ಸ್ವಲ್ಪ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.